ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ನಿರಖಿ ಬಿಬೇಕ್ ಬಿಲೋಚನನ್ಹಿ ಶಿಥಿಲ್ ಸನೇಹ ಸಮಾಜು ಕರಿ ಪ್ರಣಾಮು ಬೋಲೆ ಭರತು ಸುಮೀರಿ ಸೀಯ ರಘುರಾಜೋ ಪ್ರಭು ಪಿತು ಮಾತು ಸಹೃದ ಗುರುಸ್ವಾಮಿ ಪೂಜ್ಯ ಪರಮಹಿತ ಅಂತರ್ಜಾಮಿ सरल सुसाहिबु सील निधानु प्रणत पाल सर्वज्ञ सुजानो समरथ शरणागत हितकारी गुण गाहकु अवगुण अघहारी स्वामी गोसाई ही सरिस गोसाई मोहि समानमय साई दोहाई प्रभु पितु बचन मोह बस पेली आयवु ईहा समाजु सकेली जग भल पोच ऊंच अरु नीचू अमीय अमर पद माहुर मीचू राम रजाई मेट मन माही देखा सुना कतहु कोऊ नाही सो मैं सब विधि कीन्ही डिठाई ಪ್ರಭು ಮಾನಿ ಸನೇಹ ಸೇವಕಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಈಗ ಎಲ್ಲರನ್ನೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಸರಸ್ವತಿಯನ್ನು ಕೂಡ ಪ್ರಾರ್ಥಿಸ್ಕೊಂಡು ಮಾತಾಡ್ತಾನೆ. ಚಿಕ್ಕ ಬಾಯಿಂದ ದೊಡ್ಡ ಮಾತನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಭರತ ತನ್ನ ವಿವೇಕ ನೇತ್ರಗಳಿಂದ ಇಡೀ ಸಮಾಜ ಪ್ರೇಮ ಪರವಶವಾಗಿರೋದನ್ನ ನೋಡಿ ಎಲ್ಲರಿಗೂ ಕೂಡ ಪ್ರಣಾಮ ಮಾಡಿ ಸೀತಾರಾಮರನ್ನ ಸ್ಮರಣೆ ಮಾಡಿಕೊಂಡು ಈ ರೀತಿ ಹೇಳ್ತಾನೆ. ಎಲ್ಲರೂ ಕೂಡ ಪ್ರೀತಿಯಲ್ಲಿ ತುಂಬೋಗಿದ್ದಾರೆ. ಯಾವಾಗ ಸೀತಾರಾಮರು ನಮ್ಮ ಜೊತೆ ಬರ್ತಾರೋ ಅಯೋಧ್ಯೆಗೆ ಅಂತ ಅಯೋಧ್ಯೆ ಜನಗಳೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರನ್ನ ನೋಡ್ತಾನೆ. ಇವಾಗ ಅವ್ನಿಗೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿದಾನೋ, ಯಾಕಂದ್ರೆ ಈಗ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ. ಧರ್ಮವಾಗಿ ಯಾವುದಿದೆಯೋ ಅದನ್ನ ಮಾತಾಡ್ಸು ನನ್ನಲ್ಲಿ ಅಂತನ್ಬಿಟ್ಟು ಈಗ ಏನು ಹೇಳ್ತಾನೆ ಅಂತಂದ್ರೆ, ಪ್ರಭು ನನಗೆ ತಾಯಿ, ತಂದೆ, ಮಿತ್ರರು, ಗುರು, ಸ್ವಾಮಿ, ಹಿತೈಷಿ, ಅಂತರ್ಯಾಮಿ ಎಲ್ಲ ನೀನೇ ಆಗಿದೆಯಾ. ನೀನು ಸರಳ ಹೃದಯನು, ನನಗೆ ಒಡೆಯನಾಗಿರೋನು, ಪೂಜ್ಯನಾಗಿರುವಂಥವನು, ಗುಣಶೀಲನು, ಗುಣನಿಧಿ ನೀನು, ಶರಣಾಗತ ವತ್ಸಲ ನೀನು, ಸರ್ವಜ್ಞ ನೀನು. ಅಂದರೆ ನನ್ನ ಒಳಗಡೆ ಏನಿದೆ ಅನ್ನೋದು ಗೊತ್ತಿದೆ ನಿನಗೆ. ಉದಾರನಾಗಿರುವಂಥವನು, ಸಮರ್ಥನು ಕೂಡ ಆಗಿದೆಯಾ. ಶರಣಾಗತ ಹಿತಕಾರಿ ಅಂದರೆ ಯಾರು ನಿನ್ನಲ್ಲಿ ಶರಣಾಗತಿಯನ್ನು ಪಡಿತಾರೋ ಅವರಿಗೆ ಹಿತವನ್ನ ಮಾಡುವಂಥವನು. ಗುಣಗ್ರಾಹಿ, ನೋಡಿ ನಮ್ಮಲ್ಲಿ ಏನು ಗುಣ ಇದೆಯೋ ಅದನ್ನು ಗ್ರಹಿಸುವಂಥವನು. ನಾವು ಒಳಗಡೆ ಒಂದಿಟ್ಕೊಂಡು ಹೊರಗಡೆ ಏನೋ ಬೇರೆ ತೋರಿಕೆಗೆ ಮಾಡ್ತೀವಲ್ವ, ಅದು ಕೂಡ ಭಗವಂತನಿಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಹೊರಗಡೆ ನಾವು ಹೇಗೆ ನಡ್ಕೊಳ್ತೀವೋ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟು ನಾವು ಒಳಗಡೆ ಹೇಗೆ ಯೋಚನೆ ಮಾಡ್ತೀವಿ ಅಂತಂದ್ಬಿಟ್ಟು, ಆಯಿತಾ. ಆ ಗುಣಗ್ರಾಹಿ ಅವನು, ದೋಷಗಳನ್ನು ಪಾಪಗಳನ್ನು ಹರಿಸುವಂಥವನು. ನಮ್ಮಲ್ಲಿ ಏನೇ ದೋಷಗಳಿರಲಿ, ನಾವೇನೇ ಪಾಪ ಮಾಡಿರಲಿ, ನನ್ನ ಒಳಗಡೆ ಚೇಂಜ್ ಮಾಡ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಅಂತಂದರೆ ಅದನ್ನು ನೋಡಿ ಅದನ್ನೆಲ್ಲ ದೂರ ಮಾಡ್ತಾನವನು, ಆಯಿತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ದೋಷ ಮತ್ತು ಪಾಪಗಳನ್ನು ಹರಣ ಮಾಡುವಂಥವನು ಕೂಡ ನೀನೇ ಆಗಿದೆಯಾ. ಒಡೆಯ, ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನಂಥ ಸ್ವಾಮಿ ನೀನೇ. ಅಂದರೆ ಏನು, ನಿನಗೆ ನೀನೇ ಸಾಟಿ, ಬೇರೆಯವ್ರು ಯಾರೂ ಇಲ್ಲ. ಈಗ ಭಗವಂತನಿಗೆ ಹೋಲಿಕೆ ಕೊಡೋದಕ್ಕೆ ಬೇರೆ ಯಾರಾದರೂ ಇದ್ದಾರಾ, ಅಥವಾ ಭಗವಂತನಿಗೆ ಎದುರು ನಿಂತ್ಕೊಳ್ಳೋದಕ್ಕೆ ಅಥವಾ ಅವನನ್ನು ಗೆಲ್ಲೋದಕ್ಕೆ ಅಥವಾ ಅವನ ಸರಿಸಮಾನವಾಗಿ ನಿಲ್ಲೋದಕ್ಕೆ ಯಾರಾದರೂ ಇದ್ದಾರಾ? ಇಲ್ಲ. ನಿನಗೆ ನೀನೇ ಸಾಟಿ, ಬೇರೆ ಯಾರೂ ಅಲ್ಲ. ನನ್ನಂಥ ಅಪರಾಧಿ ಬೇರೆ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಿನ್ನಂಥ ಸ್ವಾಮಿ ಯಾರೂ ಇಲ್ಲ. ನನ್ನಂಥ ಅಪರಾಧಿಯ ಹಾಗೆ ಇರೋರಲ್ಲಿ ನನ್ನಂಥವ್ರು ಯಾರೂ ಇರೋದಿಲ್ಲ. ಅಷ್ಟು ಅಪರಾಧ ಮಾಡಿದ್ದೀನಿ ಅಂತ ಅವನು ಹೇಳ್ತಾ ಇರೋದು. ಯಾಕೆ ಅನ್ನೋದನ್ನು ಹೇಳ್ತಾನೆ ನೋಡಿ. ತಂದೆಯವರ ಆಜ್ಞೆಯನ್ನು ಉಲ್ಲಂಘಿಸಿ, ಅಂದರೆ ತಂದೆಯವರು ನನಗೆ ಕೊಟ್ಟಿದ್ದಂಥ ಜವಾಬ್ದಾರಿ ಏನು, ನೀನು ಈ ರಾಜ್ಯವನ್ನು ನೋಡ್ಕೋ. ಯಾಕೆಂದರೆ ರಾಮನನ್ನು ನಾನು ಕಾಡಿನ ರಾಜ್ಯಕ್ಕೆ ಕಳಿಸಿದ್ದೀನಿ. ಕಾಡು ಕೂಡ ಒಂದು ರಾಜ್ಯ ತಾನೇ, ಅಂದರೆ ಅದು ಒಂದು ಪ್ರದೇಶ.
ಆ ಕಾಡನ್ನು ನೋಡ್ಕೊಳ್ಳೋದಕ್ಕೆ ನಿನ್ನನ್ನು ರಾಜನನ್ನಾಗಿ ಕಳಿಸಿದ್ದಾರೆ, ಈ ನಾಡನ್ನು ನೋಡ್ಕೊಳ್ಳೋದಕ್ಕೆ ನನ್ನನ್ನು ರಾಜನನ್ನಾಗಿ ಮಾಡಬೇಕು ಅನ್ನೋದು ತಂದೆಯ ಅಪೇಕ್ಷೆ ಆಗಿತ್ತು. ಅವರು ಆಜ್ಞೆಯನ್ನು ಕೊಟ್ಟಿದ್ರು. ಅಂದರೆ ನಿನ್ನನ್ನು ಕಾಡಿಗೆ ಕಳಿಸಿದ್ದಾರೆ ಅಂತಂದರೆ ಆ ನಾಡನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಆದರೆ ನಾನು ಅದನ್ನು ಉಲ್ಲಂಘನೆ ಮಾಡಿದ್ದೀನಿ, ತಂದೆಯ ಮಾತನ್ನು ಮೀರಿದ್ದೀನಿ. ಯಾಕೆ? ಮೋಹಕ್ಕೆ ವಶನಾಗಿ ಪ್ರಜಾಜನರ ಜೊತೆ ಇಲ್ಲಿಗೆ ಬಂದಿದ್ದೀನಿ. ನನ್ನ ಕೆಲಸ, ನನ್ನ ಕರ್ತವ್ಯ, ನನ್ನ ತಂದೆ ಏನು ಕೊಟ್ಟಿದ್ರೋ ಅದನ್ನು ಮಾಡೋದನ್ನು ಬಿಟ್ಟು ಮೋಹಕ್ಕೆ ವಶನಾಗಿ ಇಲ್ಲಿ ಪ್ರಜಾಜನರ ಜೊತೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಪ್ರಭು, ಜಗತ್ತಲ್ಲಿ ಒಳ್ಳೆಯ ಕೆಟ್ಟ, ಮೇಲು ಕೀಳು, ಅಮೃತ ಅಮರಪದ, ವಿಷ ಮತ್ತೆ ಮೃತ್ಯು ಮೊದಲಾದ ಪರಸ್ಪರ ವಿರೋಧಗಳಿರುವಂಥ ವಸ್ತುಗಳು ಅನೇಕ ಇದೆ. ಅಂದರೆ ಏನು? ಈ ಒಂದು ಪ್ರಪಂಚ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಜಗತ್ತಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಮೇಲು ಕೀಳು ಇದೆ, ವಿಷಾನೂ ಇದೆ, ಮೃತ್ಯುನೂ ಇದೆ. ಈ ರೀತಿ ಪರಸ್ಪರ ವಿರೋಧಗಳಿಂದ ಕೂಡಿರುವಂಥ ವಸ್ತುಗಳು ಬೇಕಾದಷ್ಟಿದೆ. ಆದರೆ ನಿನಗೆ ಮಾತ್ರ ವಿರೋಧಿಗಳು ಅನ್ನೋರು ಯಾರೂ ಇಲ್ಲ. ಇದು ದ್ವಂದ್ವದಿಂದ, ವಿರೋಧದಿಂದ ಕೂಡಿರುವಂಥ ಪ್ರಪಂಚ ಆಗಿದ್ರು ಕೂಡ ನಿನಗೆ ವಿರೋಧಿಗಳು ಯಾರೂ ಇಲ್ಲ. ಶ್ರೀರಾಮಚಂದ್ರನ ಆಜ್ಞೆಯನ್ನು ಮನಸ್ಸಿನಲ್ಲಾದರೂ ಕೂಡ ಮೀರುವಂಥ ಶಕ್ತಿ ಇರುವವರನ್ನು ಇಲ್ಲಿ ತನಕ ನಾನು ನೋಡಿಲ್ಲ, ಕೇಳಿಲ್ಲ. ಅಂದರೆ ರಾಮ ಏನು ಹೇಳ್ತಾನೋ ಅದನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ಎದುರಿಸುವಂಥ ಶಕ್ತಿ ಯಾರಲ್ಲೂ ಇಲ್ಲ. ಇಲ್ಲಿವರೆಗೂ ಅಂಥ ಶಕ್ತಿ ಇರೋನ್ನ ಯಾರನ್ನೂ ನೋಡಿಲ್ಲ. ನೀನು ಅಂದ್ಕೊಂಡ್ಮೇಲೆ ಆ ಕೆಲಸ ಆಗೇ ಆಗುತ್ತೆ. ನಿನಗೆ ವಿರೋಧ ಮಾಡುವಂಥವ್ರು ಯಾರೂ ಇಲ್ಲ. ಆದರೆ ಈ ಜಗತ್ತು ವಿರೋಧದಿಂದ ಕೂಡಿರುವಂಥದ್ದು. ಆದರೆ ನಿನಗೆ ವಿರೋಧಿಸುವಂತಹ ಅವರು ಯಾರೂ ಇಲ್ಲ ಇಲ್ಲಿ. ಅದನ್ನು ನಾನು ನೋಡೂ ಇಲ್ಲ, ಕೇಳೂ ಇಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ನಾನು ಅಂತಹ ದಾಷ್ಟ್ಯವನ್ನು, ಅಂತಂದರೆ ಅಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೀನಿ. ಆದರೆ ನೀನು ಅದನ್ನೂ ಕೂಡ ಸ್ನೇಹ ಮತ್ತು ಸೇವೆ ಅಂತಲೇ ಭಾವಿಸ್ಕೊಂಡಿದೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಿನ್ನ ವಿರುದ್ಧವಾಗಿ ಯಾರೂ ನಡ್ಕೊಳ್ಳಲ್ಲ. ಈಗ ನೀನಾಗೆ ಇಷ್ಟಪಟ್ಟು ಕಾಡಿಗೆ ಬಂದಿದೀಯ ನೀನು ಅಲ್ವಾ? ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ನಾನು ಮನಸ್ಸು ಮಾಡಿ ನನ್ನ ತಂದೆಯ ಆಜ್ಞೆಯನ್ನೂ ಕೂಡ ಮೀರಿ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ನಿನ್ನ ವಿರುದ್ಧವಾಗಿ ನಿಲ್ಲುವಂಥ ಸಾಹಸ ಯಾರೂ ಮಾಡಲ್ಲ. ಅಂಥ ಒಂದು ದುಷ್ಕರವಾದಂತಹ ದುಸ್ಸಾಹಸವನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ನೀನು ಎಂಥ ಕರುಣಾಮಯಿ ಅಂತಂದರೆ ಅದನ್ನು ಕೂಡ ನೀನು ಸ್ನೇಹ ಮತ್ತು ಸೇವೆ ಅಂತಲೇ ತಿಳ್ಕೊಳ್ತೀಯಾ ಅಂತಂದ್ಬಿಟ್ಟು ರಾಮನ ಗುಣಗಾನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.